ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಫ್ರೆಶ್ಶಾಗಿ 2 ಬೀಟ್ರೂಟ್ ಬಳಸಿಬಿಟ್ಟು ಒಂದು ಬೀಟ್ರೂಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕ್ಯಾರೆಟ್ ಹಲ್ವದ ಥರನೇ ಇದನ್ನು ಮಾಡುವಂಥದ್ದು. ಕ್ಯಾರೆಟ್ ಹಲ್ವಾದಷ್ಟೇ ಇದು ಕೂಡ ರುಚಿಯಾಗಿರುತ್ತೆ. ಮನೆಗಳು ಅತಿಥಿಗಳು ಬರುವಾಗ ಸ್ವಲ್ಪ ಬೇರೆ ಥರನಾಗಿರುವ ಈ ಹಲ್ವನ ಮಾಡ್ಬೋದು. ಬೀಟ್ರೂಟ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿರೋ ಅಂಶನೇ. ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸಿಹಿ ಇದು. ಸಣ್ಣ ಸಣ್ಣ ಪಾರ್ಟಿಗಳಲ್ಲಿ ಅತಿಥಿಗಳು ಬಂದಾಗ, ಮಕ್ಕಳ ಬರ್ತ್ಡೇಗಳಿಗೆ ಕೂಡ ಇದನ್ನು ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ 2 ಬೀಟ್ರೂಟ್ ತೊಗೊಂಡಿದ್ದೆ ನಾನು. ಹಾಗೆ 2 ಒಂದೇ ಸೈಜ್ ಇದೆ. ಈಗ ಇದ್ರದ್ದು ಹಿಂಭಾಗದೆಲ್ಲ ತೆಗೆದು ಸಿಪ್ಪೆ ಕಟ್ ಮಾಡಿ ಬೀಟ್ರೂಟ್ ತುರ್ಕೋಬೇಕು. ಎರಡು ಬೀಟ್ರೂಟ್ದು ಸಿಪ್ಪೆ ತೆಕ್ಕೊಂಡಾಗಿದೆ ನಾನು. ಈಗ ತುರ್ಕೊಳ್ಳೋಣ ಬೀಟ್ರೂಟನ್ನು. ಈ ಬೌಲಲ್ಲಿ ತಗೋತಾ ಇದ್ದೀನಿ ನಾನು. ಒಂದು ಬೌಲ್ ಆಗಿದೆ, ಇನ್ನೊಂದು ಬೌಲ್ ಆಗುತ್ತೆ. 2 ಬೀಟ್ರೂಟಲ್ಲಿ 2 ಬೌಲಷ್ಟು ತುರಿ ಸಿಕ್ಕಿದೆ ನನಗೆ. ಸ್ಟವ್ ಮೇಲೆ ಒಂದು ಪ್ಯಾನ್ ಅಥವಾ ಬಾಣಲೆ ಇಟ್ಕೊಳ್ಳಿ. ಅದಕ್ಕೆ ನಾವು ತುರಿ ತೊಗೊಂಡಿರ್ತೀವಲ್ಲ, ಅದೇ ಬೌಲಲ್ಲಿ ಒಂದು 1/4 ಬೌಲಷ್ಟು ತುಪ್ಪ ಹಾಕ್ಕೋಬೇಕು. ಅಂದರೆ 2 ಕಪ್ ತುರಿಗೆ ಒಂದು 1/4 ಕಪ್ಪಷ್ಟು ತುಪ್ಪ ಬೇಕಾಗುತ್ತೆ. ಈಗ 1/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಪ್ಯಾನ್ಗೆ. ಈಗ ಸ್ವಲ್ಪ ಗೋಡಂಬಿ ಬಾದಾಮು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕಿ ಹುರ್ಕೋಬೇಕು. ಈಗ ತುರ್ಕೊಂಡಿರೋ ಬೀಟ್ರೂಟ್ ಹಾಕ್ಕೊಂಡ್ಬಿಟ್ಟಣ. ಈಗ ಬೀಟ್ರೂಟು ಸ್ಟಿಫ್ನೆಸ್ ಹೋಗೋವರೆಗೂ ಒಂಚೂರು ಹುರ್ಕೋಬೇಕು. ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಬೀಟ್ರೂಟು ಸಾಕಷ್ಟು ಬಾಡಿದೆ. ಈಗ ಇದು ಬೇಯಲಿಕ್ಕೆ 1 ಕಪ್ಪಷ್ಟು ಹಾಲು ಹಾಕ್ಕೊತಾ ಇದ್ದೇನೆ. ಈಗ ಇದನ್ನು ಒಮ್ಮೆ ಕೈ ಆಡಿಸಿ ಇದ್ರ ಮೇಲೆ ಒಂದು ತಟ್ಟೆ ಅಥವಾ ಲಿಡ್ಡು ಮುಚ್ಕೊಂಡ್ಬಿಡಿ. ಇದನ್ನೊಂದು ಸಲ ಕೈ ಆಡಿಸಿ ಇದರ ಮೇಲೆ ಒಂದು ಲಿಡ್ಡು ಮುಚ್ಕೊಂಡ್ಬಿಡಿ. ಬೇಯಕ್ಕೆ ಬಿಟ್ಬಿಡಿ ಸಣ್ಣ ಉರಿಯಲ್ಲಿ. ಹಾಲೆಲ್ಲ ಹಿಂಗೋವರೆಗೂ ಒಂದು 10 ನಿಮಿಷ ಆಗುತ್ತೆ ನೋಡಿ. ಈ ಥರ ಒಂದು ಲಿಡ್ ಮುಚ್ಚಿಬಿಡಿ. ಬೇಯ್ತಾ ಇದೆ ಬೀಟ್ರೂಟ್ ತುರಿ. ಇನ್ನೂ ಸ್ವಲ್ಪ ಬೇಯಬೇಕು. ಒಂದು ಸಲ ಮಗಚ್ಕೊಳ್ಳೋಣ. ಹಾಲು ಹಿಂಗಿದ ಮೇಲೆ ಸಕ್ಕರೆ ಹಾಕಬೇಕು ನೋಡಿ. ಈಗ ಹಾಲೆಲ್ಲ ಹಿಂಗಿದೆ. ನಾವು ಇದಕ್ಕೆ ಈಗ ಸಕ್ಕರೆ ಹಾಕ್ಕೊಳ್ಳೋಣ. ಅದೇ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ಸಕ್ಕರೆ ತಗೋತಾ ಇದ್ದೀನಿ. ಬೇಕಾದ್ರೆ 3/4 ಬಟ್ಲು ತೊಗೋಬೋದು. ಆದರೆ 1 ಬಟ್ಲು ತುಂಬ ಜಾಸ್ತಿ ಆಗುತ್ತೆ. ಈ ಬಟ್ಲಲ್ಲಿ 2 ಬಟ್ಲಷ್ಟು ಬೀಟ್ರೂಟ್ ತುರಿ ಆಗಿತ್ತು. ಇದರಲ್ಲಿ ಅರ್ಧ ಬಟ್ಲು ಸಕ್ಕರೆ ತಗೋತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ 3/4 ಬಟ್ಲು ತೊಗೋಬೋದು. ಸರಿಯಾಗುತ್ತೆ ಅದು ಕ್ವಾಂಟಿಟಿ. ಈಗ ನಾವು ತೆಗೆದಿಟ್ಕೊಂಡಿರೋ ಸಕ್ಕರೆ ಹಾಕ್ಕೊಳ್ಳೋಣ ತುರಿಗೆ. ಸಕ್ಕರೆ ಕರಗಿ ನೀರು ಬಿಡುತ್ತೆ. ಆಮೇಲೆ ಒಂದು ಹಲ್ವಾದ ಮುದ್ದೆ ತಯಾರಾಗುತ್ತೆ. ಈಗ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ.
ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಹಲ್ವಾ ರೆಡಿಯಾಗಿದೆ. ಒಂದೆರಡು ಚಮಚ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ದ್ರಾಕ್ಷಿ ಹುರ್ಕೊತಾ ಇದ್ದೀನಿ. ದ್ರಾಕ್ಷಿ ತೊಗೊಂಡಿದ್ದೀನಿ. ದ್ರಾಕ್ಷಿ ಕಾದಿದೆ, ಹಲ್ವಕ್ಕೆ ಹಾಕ್ಕೊಳ್ಳೋಣ. ಇನ್ನೊಂಚೂರು ಪಾಕದ ನೀರಿದೆ, ಇನ್ನು ಹೆಂಗೆ ಬೇಕದು ಅಲ್ಲಿವರೆಗೂ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಒಲೆ ಪುನಃ ಹಚ್ಬಿಟ್ಟು ಕೈ ಆಡಿಸ್ಕೊಳ್ಳಿ. ಈ ಹಲ್ವಾ ಕ್ಯಾರೆಟ್ ಹಲ್ವಾದಷ್ಟೇ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.